ಯಾರಪ್ಪ ನೀನು? ನಾನು ಋಷಿ. ಓ ಬಾಬಾ ಕೊಳಪ್ಪ. ಯಾರು ಯಾರಂತೆ? ಹೇಳಿದ್ನಲ್ಲಪ್ಪ, ನಾನೇ ಋಷಿ. ಹೇ, ಯಾರಪ್ಪ ನೀನು? ಆಟ ಆಡಿಸ್ತಾ ಇದೆಯಾ? ಹೇರು, ಎಲ್ಲೋ ನೋಡಿದ್ದೀನಲ್ಲ. ಸ್ವಂತ ಮಗನ್ನೇ ಎಲ್ಲೋ ನೋಡಿದ್ದೀನಿ ಅಂದರೆ ಏನರ್ಥ? ನೋಡಿ, ಈಗಲೇ ನಾವು ಋಷಿ ಇಲ್ಲ ಅಂತ ಟೆನ್ಷನ್ ಆಗಿದ್ದೀವಿ. ಯಾರು ನೀವು? ನಾನು ಯಾಕೆ ತಮಾಷೆ ಮಾಡಲಿ ಅದಕ್ಕೆ? ನಾನು ಏಯ್ ಶಶಾಂಕಣ್ಣ, ಇದೇನಿದು ಸರ್ಪ್ರೈಸ್ ವಿಸಿಟ್? ಅತ್ತಿಗೆಗೇನೂ ಗೊತ್ತಾಗಿಲ್ಲ, ನಿಮ್ಮಿಬ್ರಿಗೂ ಗೊತ್ತಾಗಿಲ್ವಾ? ನಮ್ಮ ರಿಷಿ ನನ್ನ ಕ್ಲೋಸ್ ಫ್ರೆಂಡು. ಛೇ, ಈ ಡಿಟೆಕ್ಟಿವ್ ರಚನಾ ಬರದೇ ಇದ್ದಿದ್ರೆ ಇನ್ನೂ ಸ್ವಲ್ಪ ಹೊತ್ತು ನಿಮ್ಮನ್ನೆಲ್ಲ ಆಟ ಆಡಿಸ್ಬೋದಾಗಿತ್ತು. ಅದಕ್ಕೆ ನಾನು ಬಿಟ್ಬಿಡ್ತೀನಾ? ಎನಿವೇಸ್, ಅಮ್ಮ, ಅಪ್ಪ, ಅತ್ತಿಗೆ ಎಲ್ರಿಗೂ ನಮಸ್ಕಾರ. ಹಾಯ್. ಎಲ್ಲರೂ ಹೇಗಿದ್ದೀರಾ? ಅದೆಲ್ಲ ಸರಿ, ಆದ್ರೆ ನಮ್ಮ ಋಷಿ ಎಲ್ಲಪ್ಪ? ಅಮ್ಮ, ಎಲ್ಲ ಇಲ್ಲೇ ಬಾಗ್ಲಲ್ಲೇ ಹೇಳಿ ಕಳಿಸ್ಬಿಡ್ತೀರಾ ಹೇಗೆ? ಓ ಸಾರಿ ಸಾರಿ, ಪಾಪ ಒಳಗೆ ಬಾ, ಪ್ಲೀಸ್ ಕಮ್ ಇನ್. ಥ್ಯಾಂಕ್ ಯು. ಶಶಾಂಕ್, ನಮ್ಮ ಋಷಿ ಎಲ್ಲಪ್ಪ? ಯಾಕೆ ಎಲ್ಲರೂ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಮದುವೆ ವಿಷಯ ಇರಲೇಬೇಕಾ? ಅಂದರೆ ಇರಲೇಬೇಕು ಅಂತಂದೆ. ಅವನಪ್ಪ, ಅವನು ಫೋನ್ಗೂ ಸಿಗ್ತಿಲ್ಲ, ಯಾರಿಗೂ ಏನು ಹೇಳಿಲ್ಲ. ಋಷಿ ಬಗ್ಗೆ ನಿಮಗೆ ಗೊತ್ತಲ್ವಾ ಅಂಕಲ್? ನೀವು ನಿಮ್ಮ ಪಾಡಿ ಕೆಲಸ ಮಾಡ್ತಾ ಇರಿ, ಸರಿಯಾದ ಸಮಯಕ್ಕೆ ಬರಬೇಕಾದ ಜಾಗಕ್ಕೆ ಅವ್ನು ಬಂದೇ ಬರ್ತಾನೆ. ನೋಡು ಶಶಾಂಕ್, ಇದು ಆಟ ಆಡೋ ಟೈಮ್ ಅಲ್ಲ, ಅವನ ಮದುವೆ. ಅವನ ಬಗ್ಗೆ ನಿಂಗೇನಾದರೂ ಗೊತ್ತಿದ್ರೆ ಹೇಳ್ಬಿಡು ಪ್ಲೀಸ್. ಸಾರಿ, ಇನ್ನು ಆಟ ಆಡ್ಸಲ್ಲ. ಅಮ್ಮ, ಋಷಿ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಬಟ್ ಡೋಂಟ್ ವರಿ, ಅವ್ನು ವಾಪಸ್ ಬಂದೇ ಬರ್ತಾನೆ. ಅವ್ನು ಬರೋವರೆಗೂ ನಿಂತು ಮದುವೆ ಕಾರ್ಯನೆಲ್ಲ ನೋಡ್ಕೊ ಅಂತ ನನಗೆ ಹೇಳಿದ್ದಾನೆ. ವಾಟ್? ಕೈಂಡ್ ಆಫ್ ಸೀಕ್ರೆಟ್ ಮಿಷನ್. ಏನು ಹೇಳ್ತಾ ಇದ್ದೀರಾ ಅಣ್ಣ? ಅಣ್ಣ ಎಲ್ಲ ಹೋಗಿದ್ದಾನೆ? ನೀವೆಲ್ಲ ನನ್ನ ನಂಬ್ತೀರಾ ಅಲ್ವಾ? ನಾನು ಸುಳ್ಳು ಹೇಳಲ್ಲ, ಈಗ ಹೇಳ್ತಾನೂ ಇಲ್ಲ. ಆ್ಯಕ್ಚುಲಿ ಋಷಿ ನನಗೇನೋ ಹೇಳಿ ಅದನ್ನು ಮಾಡೋದಕ್ಕೆ ಇಲ್ಲಿ ಕಳಿಸಿದ್ದಾನೆ. ಟ್ರಸ್ಟ್ ಮೀ, ಆ್ಯಂಡ್ ವಿಲ್ ಬಿ ಬ್ಯಾಕ್. ಫೋನ್ ಸ್ವಿಚ್ ಆಫ್ ಮಾಡಿ ಮಾಡೋ ಕೆಲಸ ಆದರೂ ಏನು ಶಶಾಂಕ್? ನನ್ನ ಮಾತು ನಂಬಿ ಅಮ್ಮ, ಋಷಿ ನನ್ನ ಬೆಸ್ಟ್ ಫ್ರೆಂಡ್. ನಾನು ಅವನ ವಿಷಯದಲ್ಲಿ ಸುಳ್ಳು ಹೇಳೋದಿಲ್ಲ. ಅವನು ಹೋಗಿರೋ ಕೆಲಸನೇ ಅಂಥದ್ದು. ತನ್ನ ಫೋನ್ನ ಕೂಡ ಅವನು ಇಟ್ಕೊಳ್ಳೋ ಹಾಗಿಲ್ಲ. ನಾನು ಹೇಗೆ ನಂಬಲಿ? ಒಂದು ಸರ್ತಿನಾದರೂ ನನ್ನ ಜೊತೆ ಮಾತಾಡಿದಿದ್ರೆ ನಾನು ನಂಬ್ತಿದ್ದೆ. ಅಮ್ಮ, ಅವನೀಗ ಆ ಕೆಲಸ ಮುಗಿಯೋವರೆಗೂ ಅಜ್ಞಾತವಾಸದಲ್ಲಿದ್ದಾಗಿರಬೇಕು. ಇದು ಸತ್ಯ, ಆ್ಯಂಡ್ ನಾನು ಯಾರ ಮೇಲೆ ಬೇಕಾದರೂ ಪ್ರಾಮಿಸ್ ಮಾಡ್ತೀನಿ. ಒಂದು ನಿಮಿಷ. ಅವನು ಹೋಗುವಾಗ ಅವನ ಮೊಬೈಲ್ನ ಆ್ಯಂಡ್ ಕಾರ್ ಕೀಸ್ನ ನನಗೆ ಕೊಟ್ಟಿದ್ದಾನೆ.
ಶಶಾಂಕ್ ಇಷ್ಟೆಲ್ಲ ಹೇಳ್ತಿದ್ದಾನೆ ಅಂದಮೇಲೆ ರಿಷಿ ನಿಜವಾಗಿಯೂ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿರಬೇಕು. ಅರ್ಥನೇ ಬಿಡು, ಗಾಬರಿ ಆಗ್ಬೇಡ. ಏನು ಯೋಚನೆ ಮಾಡ್ತಿದ್ದೆ ಕಮಲಿ? ಏನೂ ಇಲ್ಲ ಅಜ್ಜಿ, ಸುಮ್ಮನೆ ಕುಂತಿದ್ದೆ ಆಟೆಯ. ನಮ್ಮ ಮನೆ ನಂದಾದೀಪ ನೀನು. ಈಗ ಮಂದವಾಗಿದ್ದರೆ ಹೇಗೆ ಹೇಳು? ಕುಡಿಯೋಕ್ಕೇನಾದರೂ ತರಲ್ಲ? ಅಯ್ಯೋ ಅಜ್ಜಿ, ನನಗೇನು ಬೇಡ. ನೀವೇ ನನ್ನ ಕುಡಿತೀನಿ ಅಂದರೆ ಹೇಳಿ, ನಾನು ಹೋಗಿ ಮಾಡ್ಕೊಂಬರ್ತೀನಿ. ಬೇಡ ಬೇಡ, ನಂಗೆ ಏನು ಬೇಡಮ್ಮ. ನೀನು ಇಷ್ಟು ದಿವಸ ಮಾಡಿದ್ದೇ ಸಾಕು. ಈಗ ಆರಾಮಾಗಿರು, ಏನು ಮಾಡೋಕ್ಕೆ ಹೋಗಬೇಡ. ಯಾಕಂದ ರಿಷಿ ಬಗ್ಗೆ ಚಿಂತೆನಾ? ಅವ್ನು ಬರ್ತಾನೆ, ಚಿಂತೆ ಮಾಡಬೇಡ. ಪುಟ, ಎಲ್ರಿಗೂ ಕಾರ್ಡ್ ಕೊಟ್ಟಿಯಮ್ಮ? ಹಾ ತಾತಯ್ಯ, ಎಲ್ರಿಗೂ ಕೊಟ್ಟಿವ್ನಿ. ನಿನ್ನ ಸ್ಕೂಲ್ ಫ್ರೆಂಡ್ಸ್ಗೆ, ಕಾಲೇಜ್ ಫ್ರೆಂಡ್ಸ್ಗೆ, ನಿನ್ನ ತುಂಬ ಹತ್ರವಾದವರು ಎಲ್ರಿಗೂ ಕೊಟ್ಟಿಯಾ? ಯಾರಿಗೂ ಮರಿಬೇಡ ಕಮಲಿ, ಎಲ್ಲರಿಗೂ ಕಾರ್ಡ್ ಕೊಡು. ಹಾ ಅಜ್ಜಿ. ಆದರೆ ಇನ್ನು ಒಬ್ರಿಗೆ ಕೊಡಬೇಕು. ಇನ್ನೊಬ್ಬರ? ಯಾರಮ್ಮ ಅದು? ನನ್ನ ಫ್ರೆಂಡ್ ಒಬ್ಳಿಗೆ. ಯಾರಮ್ಮ? ಕಾಲೇಜ್ ಫ್ರೆಂಡಾ? ಅನ್ಪೂರ್ಣ, ಅವಳ ಫ್ರೆಂಡ್ಸ್ ಎಲ್ಲ ನಿನಗೆ ಗೊತ್ತಾ? ಯಾರೋ ಇರ್ತಾರೆ ಬಿಡು. ಅಜ್ಜಿ, ನೀವು ಕೊಟ್ಬಾ ಅಂದರೆ ನಾನು ಕೊಟ್ಬಿಟ್ಟು ಬರ್ತೀನಿ. ಧಾರಾಳವಾಗಿ ಕೊಟ್ಬಿಟ್ಟು ಬಾ. ಇದು ಮದುವೆ ಕೆಲಸ ತಾನೇ, ಹೋಗ್ಬಾ. ಅಜ್ಜಿ, ರಿಷಿ ಸರ್ಗೇನೂ ಆಗಲ್ಲ ಅಲ್ಲ? ಅವ್ರು ಆರಾಮಾಗಿ ವಾಪಸ್ ಬರ್ತಾರಲ್ವಾ ಅಜ್ಜಿ? ನನಗೆ ಗೊತ್ತು ಮಗಳೇ, ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ. ನೋಡು, ಅವನು ಯಾವುದೋ ಕೆಲಸದ ಮೇಲೆ ಹೋಗಿರ್ತಾನೆ, ಬಂದ್ಬಿಡ್ತಾನಮ್ಮ. ನೀನು ಚಿಂತೆ ಮಾಡಬೇಡ. ಈಗ ನೀನು ನೆಮ್ಮದಿಯಾಗಿ ಹೋಗಿ ನಿನ್ನ ಫ್ರೆಂಡಿಗೆ ಕಾರ್ಡ್ ಕೊಟ್ಬಿಟ್ಟು ಬಾ. ಹೋಗು. ಹೊರಗಡೆ ಹೋದರೆ ಮನಸ್ಸು ಆಗ್ರಹ ಆಗತ್ತೆ. ರಿಷಿ ಅವನ ಪಾಠ ಅವನು ಬರ್ತಾನೆ, ನೀನು ಹೋಗ್ಬಿಟ್ಟು ಬಾ. ಅನ್ಪೂರ್ಣ, ನೀನು ಎಷ್ಟೇ ಸಮಾಧಾನ ಮಾಡಿದ್ರು ಅವಳು ಋಷಿ ಮುಖ ನೋಡೋ ತನಕ ಹೀಗೆ ಇರ್ತಾಳೆ. ಈ ಜಾಗದಲ್ಲಿ ನನ್ನ ಹೆಸರು ಇರಬೇಕು, ಆಗಲೇ ಈ ಮದುವೆಗೆ ಒಂದು ಅರ್ಥ. ಈ ಜಾಗದಲ್ಲಿ ನನ್ನ ಹೆಸರು ಬಂದೇ ಬರುತ್ತೆ ಮಿಸ್ಟ್ರೆ. ನಿಮ್ಮನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ. ಏನು ಬ್ರದರ್, ಯಾವುದೋ ಡೀಲಲ್ಲಿ ಡೈಂಜರ್ ಝೋನಲ್ಲಿ ತಗಲಾಕೊಂಡಿರೋ ಥರ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ತಿರ್ಗಾ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಬಾರೋ ಟೆನ್ಷನಲ್ಲಿ ಓಡಾಡ್ತಾ ಇದೆಯಲ್ಲ, ಯಾಕೆ ಅಂತ ಕೇಳಿದೆ. ಅದನ್ನ ಯಾಕೆ ಕೇಳ್ತೀಯೋ HMT? ಒಂದು ಸೈಡ್ ಲವ್ನು ಡೇಂಜರ್ ಝೋನೇ ಕಣ. ಹುಡುಗಿರು ಗ್ರೀನ್ ಸಿಗ್ನಲ್ ಕೊಡೋ ತನಕ ನದಿ ದಡ ಆಡ್ಕೊಂಡು ಕೂತ್ಕೋಬೇಕು. ದಡಕ್ಕೆ ಕರ್ಕೊಂಬಂದು ಸೇರಿಸ್ತಾರೋ ಅಥವಾ ದುಡುಮಂತ ನದಿಲೇ ಮುಳುಗಿಸ್ತಾರೋ, ಎರಡು ಅವ್ರ ಕೆಲ ಇರುತ್ತೆ. ಅದಕ್ಕೆ ನಾವು ಈ ಲವ್ ಅನ್ನೋ ಕಾನ್ಸೆಪ್ಟೇ ಓದಲಿಲ್ಲ ಬ್ರದರ್. ನಾವು ಹುಡುಗಿರನ್ನ ನೋಡೋದೇ ಇಲ್ಲ. ಒಂದು ವೇಳೆ ನೋಡಿದ್ರು ಅವಳು ನಮ್ಗೆ ಇಷ್ಟ ಆದರೂ ಅಲ್ಲೇ ಆನ್ ದ ಸ್ಪಾಟ್ ಕಾಳಾಕ್ಬಿಡ್ತೀವಿ. ಆ ಕಾಳನ್ನ ಹಕ್ಕಿ ಏನಾದರೂ ಮೇಯಕ್ಕೆ ಬಂತು ಅಲ್ಲೇ ಅಲ್ಲೇ ಮುಗ್ಚಾಕೊಂಬಿಡ್ತೀವಿ. ಒಂದು ವೇಳೆ ಮೇಯ್ಲಿಲ್ಲ ಅಂದರೆ ಉಳಿದಿರೋ ಕಾಳು ಎತ್ಕೊಂಡು ಮನೆಗೆ ಬರ್ತೀವಿ.
ಮತ್ತೆ ಅವತ್ತು ನಾನು ನಮ್ಮ ಹುಡುಗಿ ನೋಡಕ್ ಹೋದಾಗ ನೀನ್ ಯಾವ್ದೋ ಬೇರೆ ಹುಡುಗಿ ಜೊತೆ ನಿಂತ್ಕೊಂಡು ಮಾತಾಡ್ತಿದ್ದಲ್ಲ, ನುಲಿತಾ ಇದ್ದೆ, ಬಿಟ್ಟಂಗೆ ನೋಡ್ತಿದ್ದೆ. ಅದಾ ಅಣ್ಣ, ಅದೇನೋ ಗೊತ್ತಿಲ್ಲ ಅಣ್ಣ, ಆ ಹುಡುಗಿ ನೋಡ್ತಾ ಇದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅವಳು ಕೂದಲು, ಆ ಕೂದಲಿಗೆ ಹಾಕಿರೋ ರಿಬ್ಬನ್ನು, ಅವಳ ಕಣ್ಣು, ಆ ಕನ್ನಡಕ, ಆಹಾ, ಅವಳನ್ನ ನೋಡ್ತಾ ಇದ್ರೆ ನನ್ನ ಹೃದಯ ಮಿಡಿತಾ ಇರುತ್ತೆ. ಅದೇ ಕಣೋ HMT ಲವ್. ನೀನು ಅದರಲ್ಲಿ ಪೂರ್ತಿಯಾಗಿ ಮುಳುಗೋ, ನಿನಗೆ ಗೊತ್ತಾಗುತ್ತೆ. ಈಗ ನಾನು ಮಾಡಬೇಕಿರೋ ಮುಖ್ಯವಾದ ಒಂದು ಕೆಲಸ ಬಾಕಿ ಇದೆ. ಕಮಲಿಗೆ ಫೋನ್ ಮಾಡೋದು. ಪಾಪ ಕಮಲಿ ಋಷಿನ ತುಂಬ ಹಂಚ್ಕೊಂಡಿದ್ದಾಳೆ. ಅವನಿಲ್ಲ ಅಂತ ತುಂಬ ದುಃಖದಲ್ಲಿರ್ತಾಳೆ. ಋಷಿಯನ್ನು ಹೇಳ್ಬಿಟ್ಟಿರೋದ, ಆದರೆ ಈಗ ಸಮಾಧಾನ ಮಾಡೋದು ಹೇಗೆ? ಶಶಾಂಕ್, ನಿಜ ಹೇಳು, ಋಷಿಯಲ್ಲಿ? ಒಂದು ನಿಮಿಷ ಅಂಕಲ್, ಬಂದೆ. ಶಶಾಂಕ್, 1 ಸೆಕೆಂಡ್ ಪ್ಲೀಸ್, ನಿಜ ಹೇಳು, ಋಷಿಯಲ್ಲಿ ಏನು ವಿಷಯ? ನೋಡು, ನೀನು ನನಗೊಬ್ಬನ ಕೇಳು, ನಾನು ಯಾರಿಗೂ ಹೇಳೋದಿಲ್ಲ. ಪ್ಲೀಸ್, ಏನಂತ ಹೇಳು. ಹೀಗೆಲ್ಲ ಮಾತಾಡಿ ನನ್ನಿಂದ ಬಾಯಿ ಬಿಡಿಸ್ಕೋಬೋದು ಅಂತ ಅಂದ್ಕೊಂಡಿದ್ದೀರಾ? ಅಂಕಲ್, ಡೋಂಟ್ ವರಿ, ನನ್ನ ಮಾತಿನ ಮೇಲೆ ನಂಬಿಕೆ ಅಲ್ವಾ? ಋಷಿ ಖಂಡಿತ ಬರ್ತಾನೆ. ಶಶಾಂಕ್, ಎಲ್ಲಿ ಹೋಗ್ತಿದ್ಯಪ್ಪ? ಅದು ನಿಮ್ಮ ಮನೆ ಸರಿಯಾಗಿ ನೋಡಿರಲಿಲ್ಲ, ಅದಕ್ಕೆ ಹಾಗೆ ನೋಡೋಣ ಅಂತ ಓಡಾಡ್ತಾ ಇದ್ದೀನಿ. ನಾನು ಚಿನ್ನ ಫೋನೇ ಮಾಡಿಲ್ಲ ಕಣ. ನಾನು ಎಷ್ಟು ಸತಿ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಅಲ್ಲ, ನೀನು ಯಾಕೋ ಫೋನ್ ಮಾಡಿ ಟಾರ್ಚರ್ ಕೊಡ್ತೀಯ ಅಂತ ಬೈಯಕ್ಕಾದ್ರೂ ಫೋನ್ ಮಾಡೋಳು, ಅದು ಮಾಡಿಲ್ಲ. ಯಾವಾಗ ನೋಡಿದ್ರು ನಿನ್ನ ಹುಡುಗಿ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ನಿನ್ನ ತಂಗಿ ಬಗ್ಗೆನೂ ಯೋಚನೆ ಮಾಡು. ಅವಳಿಗೇನಾಗಿದೆ, ಗುಂಡ್ಕಲ್ಲಿದ್ದಂಗೆ ಅವಳೆ. ಇಲ್ಲ ಅಣ್ಣ, ಅಕ್ಕ ಯಾಕೋ ತುಂಬ ಬೇಜಾರಲ್ಲಿದ್ದಾಳೆ. ನಿನ್ನ ತಂಗಿ ಡಲ್ ಆಗಿದ್ರೆ ಇಡೀ ಅಂಬಿ ಬಜಾರೇ ಡಲ್ ಹೊಡಿತಾ ಇರುತ್ತೆ. ಹೋಗಿ ಏನು ಅಂತ ಕೇಳಬಾರ್ದಾ? ಬೇಡ ಈಗ ಹೋಗಿ ಕೇಳಿದ್ರೆ ಎಗರಾಡ್ತಾಳೆ. ಅದೇ ಸಂಜೆ ಹೋಗಿ ಸ್ಪೆಷಲ್ಲು ದೊನ್ನೆ ಬಿರಿಯಾನಿ ತಂದು ಕೊಟ್ಬಿಟ್ಟು ಏನಾಯ್ತಮ್ಮ ತಂಗಿ ಅಂತ ಕೇಳ್ತೀನಿ. ಅವಾಗ ಸಮಾಧಾನವಾಗಿ ಹೇಳ್ತಾಳೆ. ಅಯ್ಯಯ್ಯ, ಅಣ್ಣ ಒಂದು ಕಡೆ, ತಂಗಿ ಒಂದು ಕಡೆ. ತಂಗಿ ಹತ್ರ ಹೋಗ್ಬಿಟ್ಟು ಏನಮ್ಮ ನಿನ್ನ ಪ್ರಾಬ್ಲಮ್ ಅಂತ ಕೇಳೋಣ. ಇನ್ನೇನಾಯ್ತು ಕೆಲಸ? ಅಣ್ಣ ತಂಗಿಯರ ಈ ಗೋಳು, ಜನುಮದಲ್ಲೂ ಅದೇ ಗೋಳು. ಏನಕ್ಕದು? ನನ್ನ ನೋಡ್ತಾ ಇದ್ದಂಗೆ ಮುಚ್ಚಿಟ್ಕೊಂಡೆ. ಏನೋ ತೋರ್ಸೋ. ಏಯ್, ಏನೂ ಇಲ್ಲ, ಹೋಗ. ಇಷ್ಟೊತ್ತು ಅಲ್ಲಿ ಅಣ್ಣನ ತಲೆ ತಿಂದೆ, ಇವಾಗ ಇಲ್ಲಿ ಬಂದಿದ್ಯಾ? ನೋಡ್ದಾ? ಏನು ಅಕ್ಕ ಒಬ್ಬಳೇ ಬೇಜಾರಲ್ಲಿ ಕುಂತವಳೆ. ಅವಳು ಹೋಗಿ ಸ್ವಲ್ಪ ಸಮಾಧಾನ ಮಾಡಿ ಮಾತಾಡ್ಸೋಣ ಅಂತ ಬಂದರೆ ನಮಗೆ ಆವಾಜ. ಅದೇನದು ಬಚ್ಚಿಟ್ಟಿದ್ದು? ತೋರ್ಸೋ. ನೋಡು, ಸುಮ್ಮನೆ ತಲೆ ತಿನ್ಬೇಡ, ಹೋಗ ಸುಮ್ಮನೆ. ಹೋಗೋಣ. ನಾನದು ನೋಡೋವರೆಗೂ ಹೋಗಲ್ಲ. ತೋರ್ಸೇನು ಅಂತ ಕೊಡಲಿ. ಬಿಡಕ.
ಎಷ್ಟೋ ವರ್ಷಗಳ ಹಿಂದೆ ಶಶಾಂಕ್ನ ನೋಡಿದ ನೆನಪು. ರಿಷಿ ಯಾವತ್ತೂ ಅವನ ಬಗ್ಗೆ ಮಾತೇ ಆಡಿಲ್ಲ. ಈಗ ನೋಡಿದ್ರೆ ದಿಢೀರಂತ. ಶಶಾಂಕ್ ಅಣ್ಣನ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅಣ್ಣ ಯಾವಾಗಲೂ ಅವ್ರ ಬಗ್ಗೆ ಹೇಳ್ತಾ ಇರ್ತಿದ್ದ. ಅದು ಅಲ್ಲದೆ ನನ್ನ ಒಂದೆರಡು ಸರಿ ಮೀಟ್ ಕೂಡ ಮಾಡಿಸಿದ್ದ. ಹಾಗಂತ ಜಸ್ಟ್ ಒಬ್ಬ ಫ್ರೆಂಡನ್ನ ನಂಬಿ ಕಾರ್ ಕೀ ಮೊಬೈಲ್ ಅವನ ಕೈಲಿ ಕೊಟ್ಟು ಮದುವೆ ಕೆಲಸ ಎಲ್ಲ ಪೂರ್ತಿ ನೀನೇ ನೋಡ್ಕೋ ಅಂತ ಮನೆಯವ್ರಿಗೆಲ್ಲ ಏನು ಹೇಳ್ದೆ ಕೇಳ್ದೆ ಹೋದ್ರೆ ಹೇಗೆ ಹೇಳು? ಅಮ್ಮ, ಶಶಾಂಕ್ ಅಣ್ಣ ರಿಷಿ ಅಣ್ಣಗೆ ಜಸ್ಟ್ ಫ್ರೆಂಡ್ ಅಲ್ಲ, ಬೆಸ್ಟ್ ಫ್ರೆಂಡ್ಸ್. ಅದು ಅಲ್ಲದೆ ಅವ್ರ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಮ್ಮ ಮನೆಯವ್ರಂದ್ರೆ ಶಶಾಂಕ್ ಅಣ್ಣಂಗೆ ತುಂಬ ಇಷ್ಟ ಅಮ್ಮ. ತಾರಾ, ರಚನಾ ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂದಮೇಲೆ ನಾವು ನಂಬಲೇಬೇಕಲ್ವಾ? ಆದರೂ ನಮ್ಮ ಹುಷಾರಲ್ಲಿ ನಾವಿರೋದು ಸರಿ ಅನ್ಸುತ್ತೆ. ನಮ್ಮ ಚಿನ್ನುಗೊಂದು ಫೋನ್ ಮಾಡೋಣ. ರಚನಾ, ಯಾವುದು ಫೋನ್ ಬರ್ತಿದೆ ನೋಡು. ಇದೇ ಕಸ್ಟಮರ್ ಕೇರಾ? ಅಲ್ಲ ರಚನಾ, ಕಸ್ಟಮರ್ ಕೇರ್ ನಂಬರ್ ಏನಕ್ಕೆ ಸ್ಟೋರ್ ಮಾಡಿದ್ಯಾ? ಇಲ್ಲಪ್ಪ, ಹ್ಞೂ ಅಪ್ಪ, ಅದು ಸುಮ್ಮನೆ ಸೇವ್ ಮಾಡಿದೆ. ಯಾವ ಕಸ್ಟಮರ್ ಕೇರ್ ಅದು? ಅಪ್ಪ, ಈಗ ಇದೆಲ್ಲ ಬೇಕಾ? ಬಿಡಿ ಇದನ್ನ. ಏನು ನಮ್ಮ ಚಿನ್ನ ಅಷ್ಟೊಂದು ಬ್ಯುಸಿನಾ? ನಮ್ಮ ಫೋನೇ ರಿಸೀವ್ ಮಾಡಲ್ಲ. ಕಮಲಿ ಫೋನ್ ರಿಂಗ್ ಆಗ್ತಿದೆ. ಓ, ರಿಷಿ ಕಾಲ್ ಮಾಡ್ತಿದ್ದಾನೆ. ಏನ್ರಿ ಕಮಲಿ ಅವರೇ, ಒಂದೇ ರಿಂಗಿಗೆ ಫೋನ್ ಎತ್ತಕ್ಕೆ ಏನು ನಿಮಗೆ? ಬೆಳಿಗ್ಗೆಯಿಂದ ನಿಮ್ಮ ಜೊತೆ ಮಾತಾಡದೆ ಹುಚ್ಚಿಡ್ದಂಗೆ ಆಗಿದೆ ಗೊತ್ತಾ? ಆದರೂ ಮದುವೆ ಮುಗಿಯೋವರೆಗೂ ಮಾತಾಡೋದಕ್ಕಾಗಲ್ಲ, ಅಲ್ಲಿವರೆಗೂ ನನಗೆ ಕಾಯೋದಕ್ಕಾಗಲ್ಲ.